ನಾನು ಫಸ್ಟ್ ಟೈಮು ನನಗೆ ನಗು ಬರ್ತೈತೆ. ರಂಗೋಲಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಗರ್ಲ್ ಫ್ರೆಂಡ್ಸ್ ಎಲ್ಲ ಏನಾದ್ರು ಇಂಟ್ರೊಡ್ಯೂಸ್ ಮಾಡಿಸ್ತಾ ಆಡಿಯನ್ಸ್ಗೆ? ಎಲ್ಲ ನಮ್ಮ ಸ್ಟಾರ್ಗಳಿಗೂ ಶುಭೋದಯ. ಈ ದಿನ ಚೆನ್ನಾಗಿರ್ಲಿ, ಖುಷಿ. ಡೆವಿಲ್ ಇಸ್ ಬ್ಯಾಕ್. ನೀನು ಮುಟ್ಟಬೇಡ ನನ್ನನ್ನ. ರಂಗೋಲಿ ಬಿಡಿಸೋಣ. ಅಪ್ಪಿ ನಿನ್ಗೋಸ್ಕರ ಫೇವ್ರೇಟ್. ವಾವ್ ಮೌ ತಿನ್ಲಿ ಬಿಡಮ್ಮ. ವೆಲ್ಕಮ್ ಬ್ಯಾಕ್ ಟು ಅಪ್ಪು ಸುಬ್ಬಿ ವ್ಲಾಗ್ಸ್. ಎಲ್ಲ ಆಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಕಡೆ ಆಚೆ ಹೋಗ್ತಾ ಇದ್ದೀನಿ ನಾನು. ಎಲ್ಲಿ ಏನು ಎತ್ತ ಅಂತ ನಿಮಗೆ ತೋರಿಸ್ತೀನಿ. ಖಂಡಿತವಾಗ್ಲೂ ಬ್ಯಾಂಕ್ಗಂತೂ ಕರ್ಕೊಂಡು ಹೋಗಲ್ಲ, ಹೆದರ್ಕೊಬಿಡಿ. ಇವತ್ತು ಸೊ ಇಲ್ಲಿ ಯಾರಿದ್ದಾರೋ ನನಗೆ ಗೊತ್ತಿಲ್ಲ. ಮಾತಾಡ್ತಾ ಹಾಯ್ ಬಾಬಾ, ಗುಡ್ ಮಾರ್ನಿಂಗ್. ಗರ್ಲ್ ಫ್ರೆಂಡ್ಸ್ ಎಲ್ಲ ಏನಾದ್ರು ಇಂಟ್ರೊಡ್ಯೂಸ್ ಮಾಡಿಸ್ತಾ ಆಡಿಯನ್ಸ್ಗೆ? ಐ ಆಮ್ ಅ ಸಿಂಗಲ್. ಹ್ಞೂ ಬಾಬಾ, ಸಿಂಗಲ್. ಬೇರೆ ಯಪ್ಪ ಮನೆ ದೇವ್ರ ಪೂಜೆ ಆಯಿತು. ಸೊ ಅದೊಂದು 2 ದೇವಸ್ಥಾನಕ್ಕೆ ಹೋಗಿ ಏನು ಎತ್ತ ಅಂತ ಹೋಗೋಣ ಬನ್ನಿ. ಹೋಗ್ತಾ ದಾರಿ ನಿಮಗೆಲ್ಲನೂ ಹೇಳ್ಕೊಂಡು ಹೋಗ್ತೀನಿ, ಓಕೆನಾ? ಸೊ ನಮ್ಮಮ್ಮ ನಮ್ಮ ಪಾಪು ಅಮ್ಮಿಯಾಗೆ ಸ್ನಾನ ಮಾಡಿಸ್ತಿದ್ದಾರೆ. ನಾನು ಸ್ವಲ್ಪ ಫ್ರೆಶ್ ಆಗಿ ಕಾಣಿಸ್ತಿದ್ದೀನಲ್ಲ, ಚೆನ್ನಾಗಿ ಕಾಣಿಸ್ತಿದ್ದೀನ ಬಾಬಾ? ನಾನು ಸ್ವಲ್ಪ ಬಾಬಾ, ನಾನು ನಿಮ್ಮನ್ನು ಕೇಳ್ತಾ ಇರೋದು, ಬೇರೆಯವ್ರು ಯಾರು ಎಕ್ಸ್ಪ್ರೆಷನ್ಸ್ ಕೊಡೋ ಅವಶ್ಯಕತೆನೇ ಇಲ್ಲ ಬಾಬಾ. ಎಲ್ಲ ನಮ್ಮ ಸ್ಟಾರ್ಗಳಿಗೂ ಶುಭೋದಯ. ಈ ದಿನ ಚೆನ್ನಾಗಿರ್ಲಿ, ಖುಷಿಯಾಗಿರಿ, ಆನಂದವಾಗಿರಿ ಅಂತ ದೇವ್ರನ್ನ ಪ್ರಾರ್ಥಿಸ್ತೀನಿ. ಹ್ಯಾಪಿ ಟ್ಯೂಸ್ಡೇ. ರಾತ್ರಿ ನಾನು ಬರೋದು ಮನೆಗೆ 12:30 1 ಗಂಟೆ ಆಗಿ ತನಿಖೆ ಹೋಗ್ತಾ ಇದ್ದೀನಿ. ಯಾಕೆ? ರಾತ್ರಿ ನಾನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ. ಈಗ ನಾನು ನಮ್ಮ ಬಾಸ್ನ ಪೂಜೆ ಮಾಡೋಕ್ಕೆ ಬಂದಿದ್ದೀನಿ. ಸೊ ಎಲ್ಲರ ಇದ್ರ ಪ್ರಕಾರ ನಾನು ಸಾಯಂಕಾಲ ಮಾಡ್ತಾಯಿಲ್ಲ. ಸೊ ಬೆಳಗ್ಗೆನೇ ಮಾಡ್ತಾಯಿದ್ದೀನಿ, ಬೆಳಗಿನ ಜಾವನೇ. ಸೊ ದೇವ್ರ ಪೂಜೆ ಮಾಡಿ ನಮ್ಮ ದೇವ್ರ ಹತ್ರ ಬೇಡ್ಕೊಂಡು ಹೋಗೋಣ ಬನ್ನಿ. ಸೊ ಇವತ್ತು ಸುಬ್ರಹ್ಮಣ್ಯನ ಪೂಜೆ ಮಾಡಬೇಕಾದ್ರೆ ನಾನು ಇವತ್ತು ಗಣಪತಿದು ಏನೋ ಇದೆ, ಸಂಕಷ್ಟನೋ ಏನೋ ಗೊತ್ತಿಲ್ಲ, ಬಟ್ ಎಲ್ಲ ಕಡೆ ಗಣೇಶನ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡ್ತಾವ್ರೆ. ಸೊ ನಾನು ಅದೇ ಅಂದ್ಕೊಂಡೆ. ಸೊ ಗಣಪತಿ ಬಂದು ಎಲ್ಲ ಪೂಜೆ ಮಾಡಬೇಕಾದ್ರೂ ಫಸ್ಟು ಗಣಪತಿಗೆ ಪೂಜೆ ಮಾಡಬೇಕು ಅಂತ ನಮ್ಮಮ್ಮ ಯಾವಾಗಲೂ ಹೇಳೋದು. ವಿಘ್ನ ಗಣಪತಿ, ನಮ್ಮೆಲ್ಲ ವಿಘ್ನಗಳನ್ನೂ ನಾಶ ಮಾಡೋ ಗಣಪತಿ. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಅಂದರೆ ಗಣಪತಿಗೆ ಪೂಜೆ ಮಾಡಿ ಇವತ್ತು ನಮ್ಮ ಸುಬ್ರಹ್ಮಣ್ಯನ ಪೂಜೆ ಮಾಡೋಣ ಅಂತ. ಅಣ್ಣ ತಮ್ಮ ಇಬ್ಬರಿಗೂ ಪೂಜೆ ಮಾಡೋಣ ಅಂತ ಇವತ್ತು. ಸೊ ಅದಕ್ಕೆ ಇಲ್ಲಿ ಪೂಜೆ ಮಾಡ್ತಾ ಎಲ್ಲ ತೊಳೆದು ಬಂದಿದ್ದೀನಿ, ಹಂಗೆ ಬಿಟ್ಟು ಬಂದುಬಿಟ್ಟಿದ್ದೀನಿ. ಎಲ್ಲ ಇಲ್ಲೊಂದು ಗಣಪತಿ ತೊಗೊಂಡು ಹೋಗೋಣ ಬನ್ನಿ. ಸೊ ಎಲ್ಲ ತೊಳೆದಿದ್ದೀನಿ. ಇಷ್ಟಕ್ಕೆ ಒಂದು ಚಿಕ್ಕ ವಿಗ್ರಹ ಆಗೇ 280 ರೂಪಾಯಿ ಹೇಳಿದ್ರು. ಅಲ್ಲ, ದೇವರಿಗೆ ಬೆಲೆ ಕಟ್ಟೋಕ್ಕಾಗಲ್ಲ, ಬಟ್ ಜಾಸ್ತಿ ಆಯಿತು ಕಾಸು ಇಲ್ದಿರೋ ಟೈಮಲ್ಲಿ. ಬಟ್ ಇಟ್ಸ್ ಓಕೆ, ಬನ್ನಿ ಈಗ ಹಾಲಿನ ಅಭಿಷೇಕ ಮಾಡೋಣ. ನಮ್ಮ ಗಣಪತಿಗೂ ಸೇರಿ ಮಾಡೋಣ ಇವತ್ತು. ಗುಡ್ ಲೈಫ್ ಹಾಲು 14 ರೂಪಾಯಿ ಇದು. ಸೊ ಪೂಜೆ ಮಾಡೋಣ ಬನ್ನಿ. ಫಸ್ಟು ನಮ್ಮ ಗಣಪತಿಗೆ ಮಾಡೋಣ. ಸೊ ಎಲ್ಲ ಅರ್ಶಿನ ಎಲ್ಲ ಬೆಳೆದೆ ದೇವ್ರಿಗೆ. ಸೊ ನಮ್ಮ ಗಣಪತಿಗೂ ಕೂಡ ಈಗ ಹೂವು ಹಾಕಬೇಕು. ಹೂವು ಹಾಕಿ ಪೂಜೆ ಮಾಡೋದೊಂದೇ ಬಾಕಿ. ಎಂದು ಕೇಳೇನು ನಾನು ರಾಘವೇಂದ್ರ. ಸೊ ಅಲಂಕಾರ ಎಲ್ಲ ಆಗಿದೆ. ಅಲಂಕಾರ ಸೂಪರಾಗಿ ಆಗಿದೆ. ಅಲಂಕಾರ ತೋರ್ಸೋಕ್ಕೂ ಮುಂಚೆ ಏನೋ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಟೈಮು ನನಗೆ ನಗು ಬರ್ತೈತೆ. ರಂಗೋಲಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನಮ್ಮ ದೇವ್ರಿಗೆ. ನಿಜವಾಗ್ಲೂ ಒಂದು ಸ್ಟಾರ ಬಿಡ್ಸೋದು ಬಿಟ್ಟರೆ ನನಗೇನೋ ಗೊತ್ತಿಲ್ಲ, ಬಟ್ ಆದಷ್ಟು ಬಿಡ್ತೀನಿ. ನೋಡೋಣ, ಫಸ್ಟ್ ಟೈಮ್ ಏನೋ ಒಂಥರ ಚೆನ್ನಾಗೇನೋ ಒಂದು ಒಳ್ಳೆ ಅಲಂಕಾರ ಅಂತ ತೋರಿಸ್ತೀನಿ. ಸೂಪರಾಗಿ ಬಂದೈತೆ ಅಲಂಕಾರ ಈ ಸತಿ ಮಾತ್ರ. ನಿಜವಾಗ್ಲೂ ರಂಗೋಲಿ ಬಿಡಿಸೋಣ. ನಗು ಬಂದೈತೆ ನನಗೆ. ಇಟ್ಕೊಳಕ್ಕೆ ಬರಲ್ವಲ್ಲಪ್ಪ ನನಗೆ.
ನಮ್ಮಮ್ಮ ಇನ್ನೊಂದು ಹಿಂಗೆಲ್ಲ ಮಾಡ್ತಾರಪ್ಪ, ಅದನ್ನ ಹಾಕ್ತೀನಿ. ರಂಗೋಲಿ ವಿತ್ ಅಲಂಕಾರ ನೋಡೋ ಕಡಿನ ನೀವು. ರಕ್ಷಕ ರಕ್ಷಕ ಆಪ್ತ ರಕ್ಷಕ ದೇರೆ ಹೆಂಗೋ ನಮ್ಮ ಮನ್ಸು ಬಂದಂಗೆ ಹಾಕಿದ್ದೀನಪ್ಪ. ಸೊ ಅಲಂಕಾರ ಇವತ್ತಿನ ನಮ್ಮ ಗಣಪತಿದು ಮತ್ತು ನಮ್ಮ ಸುಬ್ರಹ್ಮಣ್ಯಂದು ಚೆನ್ನಾಗಿ ಮಾಡಿದ್ದೀನಲ್ಲ ನೋಡಿ. ನಮ್ಮ ಗಣಪತಿದು ಮತ್ತು ನಮ್ಮ ಸುಬ್ರಹ್ಮಣ್ಯಂದು ಎಲ್ಲರ ಹತ್ರನೂ ಬೇಡ್ಕೊಂಡು ನನ್ನ ಬಗ್ಗೆನೂ ಸ್ವಲ್ಪ ಫ್ಯಾಮಿಲಿ ಬಗ್ಗೆ ಎಲ್ಲ ಬೇಡ್ಕೊಂಡು ದೇವ್ರನ್ನ ಪೂಜೆ ಮಾಡೋಣ ಬನ್ನಿ. ತಂದೆ ತಾಯೇ ದೈವ, ಗುರುವೆ ನಮ್ಮ ಜೀವ. ತಂದೆ ಸುಬ್ರಹ್ಮಣ್ಯ ತುಂಬಾ ಚೆನ್ನಾಗಿತ್ತು. ತಾವ್ರೆ ಮುಗಿಸಿ ರಂಗೋಲೆ ನೋಡುವ ಸೂಪರ್ ರಂಗೋಲೆ. ಸ್ಟಾರ್ ಹೊಡಿಲಿ ನಿಂಗೆ, ಸ್ಟಾರ್ ಬಿಟ್ಟಿದ್ದೆ. ಅವನಕ್ಕ ನಮ್ಮ ಚಿಕ್ಕಮ್ಮ. ಸೊ ದೇವ್ರ ಪೂಜೆ ಮುಗಿಸಿ ಈಗ ಬೆಳಗ್ಗೆಯಿಂದ ದೇವ್ರ ಪೂಜೆ ಮಾಡಬೇಕು ಅಂತ ಏನೂ ತಿಂದಿಲ್ಲ. ಹೋಗಿ ತಿಂಡಿ ತಿಂದು ಫಸ್ಟು ಸ್ವಲ್ಪ ಸುಧಾರಿಸ್ಕೊಳ್ಳೋಣ. ಬೆಳಗ್ಗೆ ಓಟ್ಸು ಕೂಡ ತಿನ್ನಲ್ಲ ನಾನು, ಹಂಗೆ ಬಂದುಬಿಟ್ಟೆ ದೇವ್ರ ಪೂಜೆ ಮಾಡಬೇಕು ಅಂತ. ಸೊ ಫಸ್ಟು ಹೋಗಿ ತಿಂಡಿ ತಿಂದು ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಬನ್ನಿ. ಜೈ ಸುಬ್ರಹ್ಮಣ್ಯ. ಸೊ ಈಗ ಊಟ ಮಾಡೋಕ್ಕೆ ಬಂದಿದ್ದೀನಿ. ತಲೆ ಸುತ್ತಿದೆ ನನಗೆ, ಬೆಳಗ್ಗೆಯಿಂದ ಏನೋ ತಿಂದೆ. ಬಂದು ಊಟ ಮಾಡಿ ಮನೆಗೆ ಹೋಗೋಣ ಬನ್ನಿ. ಸುಸ್ತಿಗೆ ತಲೆ ತಿರುಗ್ತೈತೆ ನನಗೆ. ಮುಚ್ಚಿಬಿಟ್ಟವ್ರ ಏನೋ. ಹೋಗೋಣ ಬನ್ನಿ. ಸೊ ಚಪಾತಿ ತಿಂತಾಯಿದ್ದೀನಿ. ಅವತ್ತು ಅಮ್ಮನ ಕರ್ಕೊಂಬಂದಿದ್ದೆ, ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ನೆಮ್ಮದಿಯಾಗಿ ಊಟ ಮಾಡಿ ಮನೆಗೆ ಹೋಗ್ತಾಯಿದ್ದೀನಿ. ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಊಟ. ಹಾಕೋಣ ಸಾಕು. ಆಹಾ ಏನೇ ಹೇಳಿದೆ, ನಾರ್ತ್ ಕರ್ನಾಟಕ ಊಟ ಅಂದರೆ ಊಟ. ಆಹಾ, ಆ ರೊಟ್ಟಿ, ಆ ಮಾಡೋ ಪಲ್ಯ ಆಗಿರಲಿ, ಹಾಗಲಕಾಯಿ ಪಲ್ಯ ಎಲ್ಲ ಸೂಪರ್. ನೋಡ್ರಿ, ಡೆವಿಲ್ ಇಸ್ ಬ್ಯಾಕ್. ನಮ್ಮ ಮನೆಗೆ ಡೆವಿಲ್ ಅಲ್ಲೋಡಿ. ಎತ್ತೋ ಹೇಳು. ಯಾರು ಹುಡುಗರು ಫ್ರೆಂಡ್ಸ್ ಇಲ್ಲ ತಾನೆ? ಅವರಾ ಚೆನ್ನಾಗಿ ಅವರಾ? ಇಲ್ಲ ಅವರು ಸೈಕೋ ತರ ಇರಲ್ಲ ಅವರ. ಏಯ್ ಮಾತಾಡು ನೀನು, ಮುಟ್ಬೇಡ ನನ್ನನ್ನ. ಏನ್ ಬರೀ ನಾಟಕ? ಮಧುಕ್ ಅಂತಾರ ಯಾರೋ ಒಬ್ರು ಸೈಲೆಂಟ್ ಆಗಿರ್ತೀರಾ? ನಮ್ ಚಿಕ್ಕಮ್ಮ ನೋಡ್ರಿ, ಸೈಲೆಂಟ್, ಆರಾಮ ಎಷ್ಟು ಖುಷಿಯಾಗಿ ಆರಾಮಾಗಿ ಸಂತೋಷವಾಗಿರ್ತಾರೆ. ವಟ 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 ಅಂತವೆ. ಅಲ್ಲ ಕಡೆ ನಮ್ಮ ಮಧುಕನ ಒಂದು ಬುದ್ಧಿನೂ ಇಲ್ವಲ್ಲ ನಿನ್ನ ಹತ್ರ? ನೀನ್ ಇರಲ್ಲ, ನಂಗೆ ಗೊತ್ತು, ಎಲ್ರಿಗೂ ಗೊತ್ತು, ನಮ್ ಜನಕ್ಕೂ ಗೊತ್ತು. ಥೂ ಮಮ್ಮಿ. ಬೇಡ, ಬಂದ್ ಮಕ ಹೊಡ್ಸ್ಬಿಡ್ತೀನಿ ಇದ್ರಲ್ಲಿ. ಯಾಕೆ ಮುಚ್ಚಿತ್ರ ಆಡ್ತಾವಳೆ? ಚೆನ್ನಾಗಿದ್ದದು. ಏನಾಯ್ತು ನಿಮ್ಮ ಅಕ್ಕಂಗೆ? ಅಪ್ಪಿ ಒಬ್ಸೆಷನ್ ಫಿಲ್ಮ್ ನೋಡ್ದ? ನೋಡ್ಕೊಂಡ್ ಬಂದೆ ನೆನ್ನೆ. ಅಪ್ಪಿ ಸೇಮ್ ಹೀರೋಯಿನ್ ನಿನ್ ತರನೇ ಕಣೆ, ಸೈಕೋ. ಸೇಮ್ ನೀನೇ ಅನ್ಕೋ. ನೋ 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 ನೋ, I thought we were having a nice date ಅಂತ ಹೇಳು. ಸುಜಾ, ನಿಂಗೆ ಹತ್ರ ಗರ್ಲ್ ಫ್ರೆಂಡ್ ಸಿಕ್ಬಿಟ್ರೆ ಏನೋ ಮಾಡ್ತೀಯಾ? ನಿನಗೆ ಅಂತೋಳೆ ಸಿಗೋದು. ಸುಜನ್ಗೂ ಅಷ್ಟೇ. ನೀವು ಏನು ಅಪ್ಪಿ, ಮಂಗಳವಾರ ಹೆಣ್ಮಕ್ಳ ಹತ್ರ ಮಾತಾಡ್ಬಾರ್ದು ಕಣವ, ಸಾಯಂಕಾಲದ ಹೊತ್ತು. ಭಯ ಆಗೋಯ್ತು. ವಾಪಸ್ ತಗೋ. ಇಲ್ಲ ನನ್ನಂತ ಒಳ್ಳೆ ಹುಡುಗಿನೇ ಸಿಗ್ಲಿ ನಿಮ್ಮೆಲ್ಲರಿಗೂ. ಬೇಡ, ನೀನು ಫಸ್ಟ್ ಹೇಳಿದ್ದು ತಗೋತೀನಿ. ನನ್ನಂತ ಒಳ್ಳೆ ಹುಡುಗಿ ಬೇಡವಾ?
ನಿಂತರ ಯಾರು ಒಳ್ಳೆ ಹುಡುಗಿ ಸಿಕ್ಕಿದ್ರೆ ನಾನು ಏನೇಳು ಜನ್ಮದ ಪುಣ್ಯ ಮಾಡಿದ್ದೀನಿ ನಾನು. ಥ್ಯಾಂಕ್ ಯು. ನನ್ನ ಅಂದ್ರೆ ನನ್ನಂತವಳೆ ಸಿಗ್ಲಿಲ್ಲ. ಪಾಪಿ ಹೆಂಗ್ ಗೊತ್ತಾ, ಒಂದು ಹುಡುಗಿ ಹೆಂಗಿರ್ಬೇಕು ಹಂಗಿದ್ಯಾ ಕಣ. ಐ ಆಮ್ ವೆರಿ ಪ್ರೌಡ್ ಅಬೌಟ್ ಇಟ್. ಓಕೆನಾ, ನಂಗೆ ಸಪೋರ್ಟ್ ಮಾಡು. ಈಗ ನಾನು ಇನ್ನೂ ಬೆಸ್ಟ್ ಫ್ರೆಂಡ್ಸ್ ಈಗ. ಸೊ ಐ ಟೋಲ್ಡ್ ಗುಡ್ ಥಿಂಗ್ಸ್ ಅಬೌಟ್ ಯು. ಏನ್ ಕೊಡ್ಸ್ತೀಯ ಬೆಸ್ಟ್ ಫ್ರೆಂಡ್ ಆಗುತ್ತೆ? ಏನು ಬೇಕು ನಿಂಗೆ? ಅಪ್ಪಿ ಅಲ್ಲಿ ನಿಂಗೆ ನಿಂಗೆ ಅದು ಕಾರ್ನ್ ಡಾಗ್ ಕೊಡಿಸ್ತೀನಿ ಅಂದಿದ್ದಲ್ಲ, ಬಾ ಕೊಡಿಸ್ತೀನಿ, ಹೋಗಿ ಬರೋಣ ಚಲೋ. ಈಗ ನಮ್ಮ ಅಮ್ಮನ ಥರ ಇಲ್ಲಿ ಪೋದಾರ್ಪುರೆಲ್ಲ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ, DBC. ಸೊ ಏನೋ ಅವಳಿಗೆ ತೊಗೊಂಬರೋಣ ಅಂತ, ಸೊ DBC ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಎಷ್ಟು? 200. ಹಾಂ, ಒಗ್ಗಲ್ಲೇ ಒಂದು DBC ಕೊಡಿ ಮ್ಯಾಮ್. ಪಾರ್ಸಲ್ 2. ಹಾಂ. ಏಯ್ ಸೀರಿಯಸ್ಲಿ ಇಲ್ಲ. ಏಯ್ ಅಪ್ರೂಪ ಬಳಸೋಣ ಬಿಡಪ್ಪ, ಆಯಿತು. ಬೇಡ ಅಪ್ಪಿ ಒಬ್ಳಿಗೆ ಅಷ್ಟೇ. ನೀನು ಅದ್ರಲ್ಲಿ ಶೇರ್ ಮಾಡು. ಆಯ್ತು, 2 ತೊಗೊತೀನಿ, ಇಬ್ಬರು ಶೇರ್ ಮಾಡಿ, ನಾನು ತಿಂತೀನಿ. ಆಯಿತು. 2. ಎಷ್ಟು ಸರ್? 565. ಅಲ್ಲ ಎಷ್ಟು 200 ಅಂದ್ರೆ 199. ಅಂದರೆ ಡಿಫ್ರೆನ್ಸ್ ಏನು? ಕ್ವಾಂಟಿಟಿ ಹೆಂಗಂದ್ರೆ ಇದೇ ಕೊಡಿ. ಮೈ DBC ಕೊಡಿ 2. ಸರ್ ಬಿಡಿ ಏಯ್, ಬ್ಲಾಗರ್ ಅವರು ಹೊಡೆದಾಕ್ಬಿಡ್ತೀನಿ. ಕೊಡಿ ಮಾಡು. ಸರಿ ಕೊಡಿ ಸರ್. ಎಷ್ಟು? 565. ಹಿಂಗೆ ಐತೆ ಕಣ ನಿಮಗೆ. ಬ್ಲಾಗರ್ ಹೊಡೆದಾಕೋ ಬಾಗ ಹೇಳ್ತೀನಿ. ಹಾಂ ನೀನಾ ಕಾರ್ನ್ ಡಾಗ್ ನಿನಗೋಸ್ಕರ, ನನ್ನ ತಂಗಿಗೋಸ್ಕರ ಕಾರ್ನ್ ಡಾಗ್ ತಂದಿದ್ದೀನಿ. ಅವ್ರು ಫೇವ್ರೇಟ್ ಅಂದ್ಬಿಟ್ಟು. ಅಪ್ಪಿ ನಿನಗೋಸ್ಕರ, ಏನು ನಿನಗೋಸ್ಕರ ಫೇವ್ರೇಟ್, ಏನು ನಿನಗೋಸ್ಕರ. ಅಪ್ಪಿ ಓ ಜಾನ್ವಿ, ಸಾರಿ ಜಾನ್ವಿ, ನಿನಗೋಸ್ಕರ ನಾನು ಕಾರ್ನ್ ಡಾಗ್ ತಂದಿದ್ದೀನಿ. ತಗೋ, ನಿನ್ನ ಫೇವ್ರೇಟ್. ಥ್ಯಾಂಕ್ ಯು ಸೊ ಮಚ್. ಯಾ, ನೀವ್ ಹೇಳ್ತಿದ್ರಿ ಫೋಲರ್ ಬೇರೆ ಐಸ್ ಕ್ರೀಮ್. ಬಾ ಏಯ್ ಅದು ಮೌಲ್ಯಂಗೆ ಮತ್ತೆ ಅಪ್ಪಿಗೆ. ಬೇಕಂತ ಮಾಡೋದಿಲ್ಲ. ಹೇಳಿದೆ ಐಸ್ ಕ್ರೀಮ್ ಬೇಡ, ಮೂಲಕ ತಿನ್ನಲ್ಲ ಐಸ್ ಕ್ರೀಮ್ ಬೇರೆ ಬೇರೆ ತಗೋ ಅಂತ. ಅವಳು ತಿಂದ್ರೇನು ಅಂತ ಅಂದು ತಗೊಂಬಂದು. ಅಪ್ಪ ಅವಳು ಗೊತ್ತು ನಾ ಆ ಥರ ಮಾತಾಡೋಣ ಅಂತ. DBC ಯಾರೋ ಒಬ್ರು ಇದರ ಯಾರೋ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಸಿಕ್ಬಿಟ್ಟು ಮಾತಾಡಿದ್ರು. ಏನಂತ ಚೆನ್ನಾಗಿ ಮಾತಾಡಿದ್ರು, ಖುಷಿ ಆಯಿತು. ಸೊ ಈ ವಿಡಿಯೋ ಮಾಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಏನು ತಿಕ್ಕಮ್ಮ ನೀನು ತಿಂತ ಇದೆಯಾ? ಮೌಲ್ಯಕ್ಕ ತಿನ್ನಲ್ಲ ಅಂದರೆ ಚಿನ್ನಿ ತಿನ್ನವ, ನೀನೇ ತಿನ್ನಬೇಕು, ತಿನ್ನಮ್ಮ. ಐಸ್ ಕ್ರೀಮ್ ಅದು ನನ್ನ ತಂಗಿ ಯಾಕಂದ್ರೆ ನೋಡೆ ಹೆಂಗಿರುತ್ತೆ ಗೊತ್ತೇನೆ ಮೌಲ್ಯಕ್ಕ, ಇದು DBC ಡೆತ್ ಬೈ ಚಾಕ್ಲೇಟ್ ಅಂತ. ಏ ಅಕ್ಕ ನೀ ಊಟ ತಂದಿದ್ದು ಹೆಂಗೈತೆ? ವಾವ್ ಮಮ್ಮಿ ಐಸ್ ಕ್ರೀಮ್ ಅದು ಅನ್ನ ಬೇಳೆ ಸಾರಲ್ಲ. ಪ್ರೆಗ್ನೆಂಟ್ ಮುಗಿಸ್ಕೊಳಕ ಪೋಸ್ಟ್ ಮಾರ್ಟಮ್ ಲೇ, ಪೋಸ್ಟ್ ಮಾರ್ಟಮ್ ಅಲ್ಲ. ಪೋಸ್ಟ್ ಮಾರ್ಟಮ್ ಡೆಲಿವರಿ ಅನ್ನು ಪೋಸ್ಟ್ ಮಾರ್ಟಮ್ ಅಂತ. ಅದು ಹೇಳಿದ್ರೆ ಅರ್ಥ ಆಗುತ್ತೆ ಅನ್ಕೊಂಡೆ ನಿಮಗೆ. ನೀವು ದೊಡ್ಡ ತರ ಆಡ್ಬೇಕು. ದಡ್ಡ ನೀವೇನೋ ತಿನ್ಕೊ ಬಂದಿರ. ಯಾವಾಗ್ಲೂ ಈಗ ನಾವು ನನ್ನ ತಮ್ಮ ಆಚೆ ಹೋಗಿ ತಗೊಂಬರಕ್ಕೆ ಅಂತ ಹೋಗ್ತೀವಿ. ಬಂದ್ಬಿಟ್ಟು ಫಸ್ಟ್ ಏನ್ ಮಾತಾಡಿದ್ರೆ ನಮ್ಮಿಬ್ರು ಕೈ ಮುಗಿಸ್ತಾಳೆ. ಅಲ್ಲ ಅವ್ರು ಕೊಟ್ಟವಾಗ ಏನ್ ಹೇಳುದು ಕೇಳಿಸ್ಕೊಂಡ. ನೀವೇನ್ ತಿಂದ್ರಿ? ನಾವು ತಿನ್ಲಿ ಬಿಡಮ್ಮ. ಒಂದು ಅಟ್ಟಿ ಇಕ್ಕಿಲ್ಲ ನೋಡಮ್ಮ ಎಷ್ಟು ಚೆನ್ನಾಗಿ ಅಮ್ಮ. ಯಾವ ಮನ್ಸು ಬರ್ತದಮ್ಮ ಕಿತ್ಕೊಂಡು ತಿನ್ನಕ್ಕೆ ಅಮ್ಮ ಅದೇ ಮಾ ಮಗ ನೋಡು. ಅಪ್ಪಿ ನಾನು ತಿಂತೀನಿ ಒಂದು ನಿಮಿಷ. ಇದಕ್ಕೆ ಸಾಯ್ತಾ ಅವಳು ಗುರು. ಚಾಕ್ಲೇಟ್ ಸ್ವೀಟ್ ಎಲ್ಲ ನನ್ ಶೇರ್ ಮಾಡಕ್ ಆಗಲ್ಲ. ನೀನು ಯಾವ್ದನ್ನ ಶೇರ್ ಮಾಡ್ತೀಯ? ಊಟ ಕೊಟ್ಬಿಡ್ತೀನಿ, ನನ್ಗೆ ಊಟ ಬೇಡ. ಕೊಡಲ್ಲ. ಅಲ್ಲಿ ಏನು
ಸಾಯ್ತವ್ರಿಬ್ರು. ಅನಾವಲ್ಲಿ ಅನಾವ್ ಅಲ್ಲೇ ಅಲ್ಲಿ ಅನಾ ಮಧುಕ ಹೋಯ್ತೈತೆ. ಈಗ ಮಗ ತೋರಿಸ್ತಲ್ಲ ಕರ್ಕೊಂಡು ನಾನೇ ತೋರಿಸ್ದೆ. ಟಿವಿ ಆಫ್ ಮಾಡಿದೆ ಆಫ್ ಮಾಡಿದೆ ಟಿವಿ ಅದೇ ಆಫ್ ಆಯ್ತು. ಬಾಯಕ್ಕ ಹುಷಾರು. ಸೊ ಫುಟ್ಬಾಲ್ ಆಡೋಕ್ಕೆ ಬಂದಿದ್ದೀನಿ. ಎಷ್ಟೊಂದು ದಿನ ಆದಮೇಲೆ ಬಂದಿದ್ದೀನಿ ಫುಟ್ಬಾಲ್ ಆಡೋಕ್ಕೆ. ಸೊ ಫುಟ್ಬಾಲ್ ಗೇಮ್ ಮುಗಿಸಿ ಆಮೇಲೆ ಹೋಗೋಣ ಬನ್ನಿ, ಓಕೆನಾ. ಸೊ ಇವತ್ತು ನಾನು ಫುಟ್ಬಾಲ್ ಗೇಮು ಹೆಂಗಿರುತ್ತೆ ಏನು ಎತ್ತ ಅನ್ನೋದು ನಿಮಗೆಲ್ಲ ತೋರಿಸ್ತೀನಿ. ಸೊ ಇಲ್ಲಿ ನನ್ನ ತಮ್ಮ ಒಬ್ಬ ಬಂದಿದ್ದಾನೆ ವೀಡಿಯೋ ಮಾಡೋಕ್ಕೆ ಅಂತಲೇ. ಸೊ ವೀಡಿಯೋ ಮಾಡಿ ಏನು ಎತ್ತ ಅನ್ನೋದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ, ಓಕೆನಾ. ಬನ್ನಿ ಲೆಟ್ಸ್ ಗೋ. ನೋಡಿ ನನ್ನ ಮಕ್ಕಳು ಎಲ್ಲ ರೆಡಿಯಾಗಿ ಇದು ಮಾಡೋರು. ಅರೆ ಫೀಸ್ ಅವಯ್ಯು ನೀವೇನ್ರಪ್ಪ? ಯಾರು ಕಟ್ಟಿಂಗು? ಏ ಧೀಮನ್ಗೆ ಚೆನ್ನಾಗಿ ಆಡ್ತಾನೆ ಸುಮ್ಮನೆ. ಹಾಯ್ ಆಕರ್ಷ್, ಹೌ ಆರ್ ಯು? I'm all good. Hi Prikshit, the famous one, the Jat. ಸೊ ಇವತ್ತು 6-0 ಗೆದ್ದಿದ್ದೀವಿ. ನಾನು 2 ಗೋಲ್ ಹೊಡೆದೆ ಇವತ್ತು. ಗೋಪಾಲ್ ಕ್ಯಾಪ್ಟನ್ 6 chances 2 goals. ಚಲೋ ಚಲೋ ಕ್ಲೀನ್ ಶೀಟ್. ಕಮ್ ಆನ್ ವಿಶಾಲ್. ಸೊ ಇವತ್ತು ಬ್ಯೂಟಿಫುಲ್ ಗೇಮ್, ತುಂಬ ಚೆನ್ನಾಗಿತ್ತು. ಸೊ 6-2 ಇಂದ 6-0 ರೈಟ್. ಯಾಕೋ ನಗ್ತೀಯಾ? ಇಲ್ಲ ನಾನು ಜಾಸ್ತಿ ಚಾನ್ಸಸ್ ಮಿಸ್ ಮಾಡಿದೆ ಅಂತ ಮತ್ತೆ ಗೆದ್ವಾ ಕಣಲ್ಲಿ ಅಷ್ಟೇ, ಅಷ್ಟು ಮ್ಯಾಟ್ರ್ ಆಗೈತೆ. ನೀವು ಇಲ್ಲ ಹೊಡೆದ್ರಿ ಅಲ್ಲ 2 ಗೋಲ್ ಹೊಡೆದಿದ್ದೀರಾ, ಗುಡ್. ಸೊ ಇವತ್ತು ಬ್ಯೂಟಿಫುಲ್ ಡೇ. ಪೂಜೆ ಎಲ್ಲ ಆಗಿ ಮನೇಲಿ ಸ್ವಲ್ಪ ತಂಗಿ ತಮ್ಮ ಎಲ್ಲ ಬಂದು ಸೊ ನನ್ನ ಫ್ರೆಂಡ್ಸ್ ಜೊತೆ ಫುಟ್ಬಾಲ್ ಆಡಿ ಹೊರಡಿ ತುಂಬಾ ಬ್ಯೂಟಿಫುಲ್ ಡೇ ಇವತ್ತು. ಸೊ ಹೀಗೆ ಹೇಳ್ತಾ ಇವಾಗ ಇಲ್ಲಿಂದ ನನ್ನ ಆಫೀಸ್ ಆನ್ ದ ವೇ ಇರೋದು. ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ, ಬೇರೆ ಮೊಬೈಲ್ ನನ್ನ ಫ್ರೆಂಡ್ ಮೊಬೈಲಲ್ಲಿ ಮಾಡ್ತಾಯಿದ್ದೀನಿ. ಸೊ ಈಟ್ ಹೆಲ್ದಿ, ಡ್ರಿಂಕ್ ಮೋರ್ ವಾಟರ್, ಸ್ಟೇ ಫಿಟ್, ಲಿವ್ ಯಂಗ್. ಮನೆಗೆ ಬಂದೆ, ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಇನ್ನೊಂದು ಏನಾಗೋಯ್ತು, ಒಂದು ಪ್ರಾಬ್ಲಮ್ ಆಗೋಯ್ತು. ಬಂದು ತುಂಬ ಲೇಟ್ ಆಯಿತು. ನನ್ನ ಫ್ರೆಂಡನ್ನ ಡ್ರಾಪ್ ಮಾಡಿ ಬರೋ ಅಷ್ಟೊತ್ತಲ್ಲಿ ಮನೆಗೆ ಹತ್ತತ್ರ 2 ಗಂಟೆಗೆ ಬಂದೆ. ಸೊ ಎಲ್ಲ ನಮ್ಮ ಅಕ್ಕನಲ್ಲೇ ಬಿಡಿಸ್ಬಿಟ್ಟೆ. ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು. ಮನೆಗೆ ಬಂದು ಹತ್ತತ್ರ 1 hour ನಮ್ಮಮ್ಮ ಬಾಗಿಲು ತೆಗಿಲಿಲ್ಲ, ನಮ್ಮ ಅಕ್ಕನೂ ಬಾಗಿಲು ತೆಗಿಲಿಲ್ಲ. ನಾನು ಎಲ್ಲಿ ಬೆಲ್ ಮಾಡಿದ್ರೆ ಮಕ್ಕಳೆಲ್ಲ ಎಲ್ಲಿ ಎಚ್ಚರ ಆಗ್ಬಿಡ್ತಾರೋ ಅಂತ ಅಂದ್ಬಿಟ್ಟು ನಾನು ಬೆಲ್ಲು ಮಾಡೋಕ್ಕೆ ಹೋಗಲಿಲ್ಲ. ಮತ್ತೆ ಪಟ ಅಂತ ತರ್ತಾಯಿದ್ದೀನಿ, ಯಾರು ತೆಗಿತಲ್ಲ. 1 hour ಆಚೆನೇ ಇದ್ದೆ, ಕಾಯಕ್ಕಾಗದೆ ನಮ್ಮಮ್ಮಗೆ ಕಾಲ್ ಮಾಡಿದೆ, ಬಂದು ಆಮೇಲೆ ಬಾಗಿಲು ತೆಗೆದ್ರು. ಸೊ ಇದೊಂದು ಸ್ವಲ್ಪ ಬೇಜಾರಾಯಿತು. ಆದಷ್ಟು ಇನ್ಮೇಲೆ ನಾನು ಈ ಥರ ಲೇಟ್ ನೈಟ್ಸ್ ಫುಟ್ಬಾಲ್ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಏನಂದರೆ ಅಲ್ಲಿರೋರೆಲ್ಲ ಕೆಲ್ಸಕ್ಕೆ ಹೋಗೋರು ಎಲ್ಲ, ಅವಾಗ ನಾನು ಕೂಡ ನೈಟ್ ಶಿಫ್ಟ್ ಮಾಡ್ತಾಯಿದ್ನಲ್ಲ. ಸೊ ನಮಗೆ ಎಲ್ಲ ಆ ಟೈಮಿಂಗ್ಸಲ್ಲೇ ಫುಟ್ಬಾಲ್ ಆಡೋ ಅಭ್ಯಾಸ. ಬಟ್ ಈಗ ನೋ, ಐ ಕಾಂಟ್, ಓಕೆನಾ. ಕೆಲಸ ಎಲ್ಲ ಸೇರ್ಕೊಂಡ್ಮೇಲೆ ಸ್ವಲ್ಪ ಆವಾಗ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬೆಲ್ ಐಕಾನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸಿ ಯು ಆಲ್, ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಇದನ್ನ ಹೇಳೋಕ್ಕೂ ಮುಂಚೆ ನಿಮ್ಗೊಂದು ಹೇಳಬೇಕು. ಸೊ ನಾಳೆ ಬರೋ ವಿಡಿಯೋ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ಯಾಕಂದರೆ ಸೊ ಸುಬ್ಬಿನ ನೀವು ಬೇರೆ ಥರ ನೋಡ್ತೀರ ನಾಳೆ ಅನ್ನೋ ಒಂದು ಪ್ರಾಮಿಸ್ ಮಾಡಿ. ಸೊ ಸಿ ಯು ಆಲ್, ಟೇಕ್ ಕೇರ್, ಬಾಯ್.
Love you all. Bye, stars.